ರಿಪಬ್ಲಿಕ್ ಬಾಂಗ್ಲಾ ವರದಿಗಾರನ ಮೇಲೆ ಹಲ್ಲೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮಮತಾ ಪೊಲೀಸರ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಈ ಕೂಡಲೇ ರಾಷ್ಟ್ರಪತಿಗಳ ಮಧ್ಯ ಪ್ರವೇಶ ಆಗಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಮಧ್ಯಪ್ರವೇಶಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಒತ್ತಾಯಿಸಿದ್ದಾರೆ. ಎಮರ್ಜೆನ್ಸಿಗೂ ಮೀರಿ ಪಶ್ಚಿಮ ಬಂಗಾಳದಲ್ಲಿ ಇದನ್ನ ಪತ್ರಿಕಾ ಸ್ವಾತಂತ್ರ್ಯ ಹಾಳಾಗ್ತಿರೋದು ತುಂಬಾ ಖಂಡನೀಯ. ಇದು ಖಂಡಿಸ್ತೇನೆ. ಇದಕ್ಕೆ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದ್ರ ಬಗ್ಗೆ ತಾವು ಕೂಡ ಮಧ್ಯಪ್ರವೇಶ ಮಾಡಿ ಆ ಪಶ್ಚಿಮ ಬಂಗಾಳದ ಸರ್ಕಾರದ ಬಗ್ಗೆ ಏನು ಕ್ರಮ ತಗೋಬೇಕು ಅಂತ ಯೋಚನೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಜಾಪ್ರಭುತ್ವ ಕೋಮಾಕ್ ಹೋಗಿ ಬಹಳ ಕಾಲ ಆಯ್ತು. ಅಲ್ಲಿ ದೌರ್ಜನ್ಯದಿಂದ ನಲಿಗೆ ಹೋಗಿದ್ದಾರೆ ಜನ. ಹೀಗೆ ಆದ್ರೆ ನಾವು ಬಂಗಾಳವನ್ನ ಕಳ್ಕೊಳ್ಬೇಕಾದಂತ ಸ್ಥಿತಿಗೆ ಬರ್ತೇವೆ. ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಲು ಸರಿಯಾದ ಸಮಯ ಅಂತ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಾಯಶಃ ಅವರನ್ನ ಮಹಿಳಾ ಮುಖ್ಯಮಂತ್ರಿ ಅಂತ ನಾವು ಟ್ರೀಟ್ ಮಾಡಕ್ಕೆ ಆಗಲ್ಲ. ಅವರೊಂದು ರಾಕ್ಷಸಿ ಮುಖ್ಯಮಂತ್ರಿ ಅಂತ ಹೇಳ್ಬೋದು. ನಾವು ವೆಸ್ಟ್ ಬೆಂಗಾಲ್ ಈ ರೀತಿಯ ಒಂದು ಕಾನೂನು ಸುವ್ಯವಸ್ಥೆಗಳಲ್ಲಿ ಮೇಲೆ ಒಂದು ಚೂರು ಕೂಡ ಹತೋಟಿ ಇಲ್ಲದೆ ಇಂಥ ಒಂದು ಅನೀತಿಯುತವಾದಂತ ಆಡಳಿತ ಮಾಡುವಂತ ರಾಜ್ಯ ಬೇರೆ ಯಾವುದೂ ಇಲ್ಲ. ಮಮತಾ ಸರ್ಕಾರದಿಂದ ಪ್ರಜಾಪ್ರಭುತ್ವದ ಹತ್ಯೆ ಎಂದು ಕೇಂದ್ರ ಸಚಿವ ಭಗವಂತ ಖೂಬಾ ವಾಗ್ದಾಳಿ ನಡೆಸಿದ್ದಾರೆ. ಇದು ಅಲ್ಲಿನ ಸರ್ಕಾರದ ವ್ಯವಹಾರಕ್ಕೆ ಖಂಡನೀಯ. ಪ್ರತಿಯೊಬ್ಬ ಮಹಿಳೆಯೂ ಇದನ್ನ ಖಂಡಿಸಬೇಕು ಎಂದು ಸಂಸದೆ ಸುಮಾಲತಾ ತಿಳಿಸಿದ್ದಾರೆ. ತುಂಬಾ ಖಂಡನೀಯ. ಇದು ನಿಜಕ್ಕೂ ಪ್ರತಿಯೊಬ್ಬ ಮಹಿಳೆನೂ ಇದನ್ನ ಖಂಡಿಸಬೇಕಾಗಿರುತ್ತೆ. ಒಬ್ಬ ಮಹಿಳೆಯಲ್ಲಿ ಚೀಫ್ ಮಿನಿಸ್ಟರ್ ಆಗಿ ಇದ್ಕೊಂಡು ಮಹಿಳೆಯರ ಮೇಲೆ ನಡೀತಾ ಇರೋ ಈ ಒಂದು ದೌರ್ಜನ್ಯ ಕಾಂಡವನ್ನ ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ನಾಚಿಕೆ ಕೆಟ್ಟ ವಿಷಯ ಇನ್ನೇನು ಇಲ್ಲ. ಇನ್ನು ವರದಿಗಾರನ ಬಂಧನ ತಪ್ಪು ಅಂತ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ವರದಿಗಾರನ ಬಂಧನ ಸರಿಯಲ್ಲ. ಅವರು ಪತ್ರಿಕಾ ವರದಿಗಾರ ಅಲ್ಲ, ಒಂದು ಟಿವಿ ವರದಿಗಾರ. ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಲ್ವಾ. ಅವ್ರೇನಾದ್ರು ಪರೋಕ್ಷವಾಗಿ ಯಾರಿಗನ್ನ ಒಂದೇ ಕಡೆ ಸಪೋರ್ಟ್ ಮಾಡೋಗಿದ್ರೆ ಆತರ ಏನನ್ನ ಮಾಡಿದ್ರೆ ಆ ತರದ್ದೇನೂ ಇಲ್ವಲ್ಲ. ಒಟ್ನಲ್ಲಿ ಮಮತಾ ಪೊಲೀಸರ ವಿರುದ್ಧ ಭಾರಿ ಜನಾಕ್ರೋಶ ವ್ಯಕ್ತವಾಗಿದೆ. ಅಂತೆಯೇ ರಿಪಬ್ಲಿಕ್ ಬಾಂಗ್ಲಾ ವರದಿಗಾರನನ್ನ ದೇಶದ ಜನ ಶ್ಲಾಘಿಸಿದ್ದಾರೆ.